ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಏನು ನೋಡ್ತಲ್ಲ ಇದು ಕಾಂಪೌಂಡು ಮತ್ತು ಗೇಟು. ಈ ರೀತಿ ತುಂಬಾ ನೀಟ್ನೆಸ್ಸಾಗಿ ಗೇಟು, ಕಾಂಪೌಂಡು, ಫೆನ್ಸ್ ಹಾಕಿ ಇದು ಒಂದು 5 ಎಕರೆ 21 ಗುಂಟ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋ ಒಂದು ತೋಟ ಸೇಲಿಗೆ ಬಂದಿದೆ. ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ನೀರು ಪೈಪ್ ಹೆಂಗೆ ಬರ್ತಾಯಿದೆ. 3 ಬೋರ್ ಇದೆ. 3 ಬೋರು ಫಸ್ಟ್ ಕ್ಲಾಸ್ ನೀರು. ಬೇರೆ ಕಡೆಲ್ಲ ಫ್ಲೋ ಆಗ್ತಿದೆ ನೀರು. ಅದರ ಜೊತೆಗೆ ಇಷ್ಟು ದೊಡ್ಡದಾಗಿ ಪೈಪಲ್ಲಿ ನೀರು ಬರ್ತಾಯಿದೆ. ಇದರಲ್ಲಿ 260 ಕೋಕೋನಟ್ ಇದೆ. ಫಸ್ಟ್ ಏನೇನು ಡೀಟೇಲ್ ಹೇಳ್ಬಿಡ್ತೀನಿ ಏನೇನಿದೆ ಅಂತ. 260 ಕೋಕೋನಟ್ ಇದೆ. 500 ಅರೇಕನಟ್ ಇದೆ. 500 ಅಡಿಕೆ ಮರ, 260 ತೆಂಗಿನ ಮರ, ಜೊತೆಗೆ ಒಂದು 100+ 100 ಮೇಲೆ ಟೀಕ್ ಇದೆ. ಇನ್ನು ಸ್ವಲ್ಪ ಬೇರೆ ಸ್ವಲ್ಪ ಮಿಕ್ಸ್ ಟ್ರೀಗಳಿದೆ. ಒಂದು ಸ್ವಲ್ಪ ಸಪೋಟ, ಇನ್ನು ನಿಂಬೆ, ಏನೋ ಒಂದು ಸ್ವಲ್ಪ ಮಿಕ್ಸ್ ಟ್ರೀ ಇದೆ. ಅದು ಅಷ್ಟೊಂದು ಎಷ್ಟಿದೆ ಅಂತ ಲೆಕ್ಕ ಹಾಕೋಕ್ಕಾಗಿಲ್ಲ. ಇದೆ ಅಂತ ಹೇಳಿದ್ರು ಮನೋರು. ಒಂದೊಳ್ಳೆ ಪ್ರಾಪರ್ಟಿ ಇದು. ಟಾರ್ ರೋಡ್ಗೆ ಅಟ್ಯಾಚ್ ಇದೆ. ಒಂದು 2 ಕೌ ಶೆಡ್ಡು ಮತ್ತು ಸ್ಟೋರ್ ರೂಮು ಈ ರೀತಿ ಇದೆ. ತೋರಿಸ್ಕೊಡ್ತೀನಿ ಅದನ್ನು ಕೂಡ. ಇದು ತುಂಬ ಒಂದು ಸ್ವಲ್ಪ ಹಳೆಯದೊಂದು ಪವರ್ ಹೌಸ್ ಮಾಡಿದ್ದು. ಮುಂದೆ ಕಾಣ್ತಿರೋದೆಲ್ಲ ಸ್ಟೋರ್ ರೂಮು ಮತ್ತು ಕೌ ಶೆಡ್ಡು. ನೀವು ಹಸು ಫಾರ್ಮ್ ಮಾಡೋಕ್ಕೂ ಕೂಡ ಸೂಕ್ತವಾದ ಒಂದು ಜಾಗ. ಮತ್ತು ಆಲ್ರೆಡಿ ಶೆಡ್ ಕಟ್ಟಿದ್ದಾರೆ. ಈಗೇನು ಕಾಂಕ್ರೀಟು ಆಲೋ ಬ್ರಿಕ್ಸಲ್ಲಿ ಕಟ್ಟಿದ್ದಲ್ಲ, ಇದೊಂದು ಶೆಡ್. ಇದು ಹಸು ಶೆಡ್ಡು. ಇದು ಕಡೆ ಸ್ಟೋರ್ ರೂಮು, ಆ ಕಡೆ ಹಸು ಶೆಡ್ಡು, ಕೌ ಶೆಡ್ಡು. ನೀವು ಕೌನಾರು ಸಾಕ್ಬೋದು, ಇಲ್ಲ ಈ ನಾಟಿ ಕೋಳಿ ರೀತಿ ಫಾರ್ಮರ್ ಮಾಡ್ಬೋದು. ಅದು ನೋಡಿ, ಅದೊಂದು ಮನೆ ವಿತ್ ಕೌ ಶೆಡ್ 2 ಹೊಸದಾಗಿ ಕಟ್ಟಿರೋದು. ಕೌ ಶೆಡ್ಡು ಕೂಡ ತುಂಬ ಚೆನ್ನಾಗಿ ನೀಟ್ನೆಸ್ಸಾಗಿ ದೊಡ್ಡದಾಗಿ ಮಾಡಿದ್ದಾರೆ. ಒಂದೊಳ್ಳೆ ಪ್ರಾಪರ್ಟಿ ಇದು. ನೀವು ಅದನ್ನಾದರೂ ಒಂದು ಕೌ ಶೆಡ್ ಮಾಡಬೇಕು ಅಥವಾ ಅಗ್ರಿಕಲ್ಚರ್ ವಿತ್ ಕಮರ್ಷಿಯಲ್ ರೀತಿ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಇದೆ ನೋಡಿ. ಸೂಕ್ತವಾಗಿದೆ ಜಮೀನು. ಒಳ್ಳೆ ಲೊಕೇಶನ್ಲಿದೆ. ಅಲ್ಲಿ ಮುಂದೆ ಕಾಣ್ತಾ ಇತ್ತಲ್ಲ, ಅದು ಓನರ್ ವಾಸ ಮಾಡೋಕ್ಕೋಸ್ಕರ ಒಂದು ಮನೆಯೂ ಕೂಡ ಮಾಡಿದ್ದಾರೆ. ಲೇಬರು ಕೂಡ ಮನೆ ವಾಸ ಮಾಡ್ಬೋದು, ಓನರು ಕೂಡ ವಾಸ ಮಾಡ್ಬೋದು. ಆ ರೀತಿ ಮನೆಯೂ ಕೂಡ ಇದೆ. ವಿಲೇಜ್ಗೆಲ್ಲ ವಾಕಬಲ್ ಡಿಸ್ಟೆನ್ಸು. ಇದು ನ್ಯಾಷನಲ್ ಹೈವೇಯಿಂದ 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ 15 ಕಿಲೋಮೀಟ್ರು, ಮೈಸೂರಿಂದ 34 ಕಿಲೋಮೀಟ್ರು, ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ 155 ಕಿಲೋಮೀಟ್ರು. ಫ್ರಮ್ ನ್ಯಾಷನಲ್ ಹೈವೇ 5 to 6 ಕಿಲೋಮೀಟ್ರು. ಫ್ರಮ್ ನಂಜನಗೂಡು 15 ಕಿಲೋಮೀಟ್ರು. ಫ್ರಮ್ ಮೈಸೂರು 34 ಕಿಲೋಮೀಟ್ರು. ಫ್ರಮ್ ಬೆಂಗಳೂರು 155 ಕಿಲೋಮೀಟ್ರ್ ಆಗುತ್ತೆ. ಬಸ್ ರೂಟು ನಿಮಗೆ ಜಮೀನು ಹತ್ರ ಇಳ್ಕೊಬೋದು, ಹಂಗಿದೆ ಬಸ್ ರೂಟು. ಹಾಫ್ ಆನ್ ಅವರ್ಗೆ ಒಂದು 1 ಅವರ್ಗೆ ಒಂದು ಬಸ್ ಇದೆ ನೋಡಿ. ಇದು ಓಪನ್ ವೆಲ್ ಬಾವಿ. ಯಾವಾಗಲೂ ಹಂಗೆ ಓಪನ್ನಾಗಿ ಇರುತ್ತೆ ಬಾವಿ. ನೀರು ಬರ್ತಾನೆ ಇರುತ್ತೆ. ಬೋರ್ ಸಪ್ರೇಟ್ ಇರುತ್ತೆ, ಬಾವಿಯಲ್ಲೂ ಕೂಡ ನೀರು ಬರುತ್ತೆ. ಆ ಥರ ನೀರು ಬೆಲ್ಟ್ ಇಲ್ಲಿ. ಆ ಬಾವಿ ನೀರನ್ನು ಡಿಸ್ಪ್ಯಾಚ್ ಮಾಡ್ಬೋದು ಬೇರೆ ಕಡೆ. ನಾನು ಹೇಳಿದ್ರೆ ಒಂದು ಮನೆ ಇದೆ ಅಂತ. ಇದು ಸ್ವಲ್ಪ ಮೇಂಟೆನೆನ್ಸ್ ಮಾಡಿಲ್ಲ, ಅದರಿಂದ ಏನು ತೊಂದರೆ ಇಲ್ಲ. ಸ್ವಲ್ಪ ಮೇಂಟೆನೆನ್ಸ್ ಮಾಡಿ ಪೇಂಟ್ ಮಾಡಿಸ್ಬಿಡೋದು. ಸೂಪರಾಗಿರುತ್ತೆ ಮನೆ. ಎಲ್ಲ ಫೆಸಿಲಿಟಿ ಒಳಗಡೆ ಇದೆ. ಕಿಚನ್ನು, ಟಾಯ್ಲೆಟ್ ರೂಮು ಪ್ರತಿಯೊಂದಿದೆ. ಸ್ವಲ್ಪ ಕ್ಲೀನ್ ಮಾಡಿ ಪೇಂಟ್ ಮಾಡಿಸ್ಕೊಬಿಟ್ರಂತು ಸಖತ್ತಾಗಿದೆ ಮನೆ ನೋಡಿ. ಬಾತ್ರೂಮು, ಸ್ನಾನ ರೂಮ್ ಎಲ್ಲ ಇದೆ. ಸಿಸ್ಟಮ್ಯಾಟಿಕಲ್ ಇದೆ. ವೆಸ್ಟರ್ನ್ ಟಾಯ್ಲೆಟು ಇದೆ. ರೂಮು ಇದೆ. ಫ್ಯಾನ್ ಗೀನ್ ಎಲ್ಲ ಇದ್ದು ಆಲ್ರೆಡಿ 24 hours ಕರೆಂಟ್ ಇದೆ ಸರ್. ಇದು ಬೆಟರ್ ಏನಂದರೆ 24 hours ಕರೆಂಟ್ ಇದೆ. ಓನರು ಪ್ರೈಸ್ ಹೇಳ್ತಿರೋದು 35 lakhs ಪರ್ ಏಕರು. 35 ಲಕ್ಷ ಒಂದು ಎಕರೆಗೆ ಹೇಳ್ತಾಯಿದ್ದಾರೆ. ಡೈರೆಕ್ಟ್ ಓನರ್ ಸಿಟಿ ಮಾಡಿಕೊಡ್ತೀನಿ. ಎದುರುಗಡೆ ಕೂತ್ಕೊಂಡಾಗ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೋಡಿ. ಫಲ ಹೆಂಗೆ ಬಿಟ್ಟಿದೆ ನೋಡಿ. ತೆಂಗಿನ ಮರ ಫಲ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಅಡಿಕೆನೂ ಕೂಡ ಹಾಕಿದರೆ ಒಂದು 500 ಅಡಿಕೆ. ಇನ್ನೂ ಜಾಸ್ತಿ ನೀವು ಹಾಕ್ಬೋದು. ನನ್ನ ಪ್ರಕಾರ ಇನ್ನೂ ಕೂಡ ಒಂದು 3,000 ಅಡಿಕೆ ಹಾಕ್ಬೋದು ನೀವು ಈಗಿರೋ ಜಾಗಕ್ಕೆ. ನೋಡಿ, ನಿಮಗೆ ಡಿಸ್ಟೆನ್ಸು, ರೇಟು ಪ್ರತಿಯೊಂದು ಓಕೆ ಆಗುತ್ತೆ ಅಂತಂದರೆ ನೀರೋ ಬನ್ನಿ, ತೋರಿಸ್ಕೊಡ್ತೀನಿ ಲ್ಯಾಂಡು. ನಾನು ಹೇಳ್ದಂಗೆ 35 lakhs ಪರ್ ಏಕರ್ ಹೇಳ್ತಾಯಿದ್ರೆ ಓನರು. ಕುಂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅವರು ಪರ್ಚೇಸ್ ಮಾಡಿರೋದು ಓನರು. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಲೀಗಲ್ ಮಾಡೇ ಮಾಡ್ಕೊಂಡಿದ್ದಾರೆ. ನಿಮ್ಗೇನು ಬೇಕು ಡಾಕ್ಯುಮೆಂಟ್ಸನ್ನು ಖಂಡಿತ ಕೊಡೋಣ. ರೇಟ್ ಬಂದು ಸ್ವಲ್ಪ ನೆಗೋಷಿಯಬಲ್ ಇದೆ. ಓನರ್ ಹತ್ರ ಡೈರೆಕ್ಟ್ ಕೂರಿಸೋದ್ರಿಂದ ಓನರು ರೇಟನ್ನು ಫೈನಲ್ ಮಾಡ್ತಾರೆ. ಸುತ್ತಂದರೆ ನನ್ನ ಪ್ರಕಾರ ಈ ಒಂದು 70% ಆಲೋ ಬ್ರಿಕ್ಸಲ್ಲೇ ಕಾಂಪೌಂಡ್ ಹಾಕಿದ್ದಾರೆ. ಇನ್ನೊಂದು 30% ಫೆನ್ಸ್ ಆಗಿದೆ. ಮಣ್ಣು ಕೂಡ ಫಲವತ್ತಾಗಿದೆ. ಬೆಳೆನೇ ಬೆಳೀತಾ ಇದೆ. ಇನ್ನೂ ಸ್ವಲ್ಪ ಮೇಂಟೆನೆನ್ಸ್ ಆಗಬೇಕು. ತೋಟ ಏನಾಗಿದೆ ಅಂದರೆ ಸ್ವಲ್ಪ ಅವರು ಬಂದು ಜಾಸ್ತಿ ಮೇಂಟೈನ್ ಮಾಡ್ತಾಯಿಲ್ಲ. ಒಬ್ಬರು ಬಿಟ್ಟಿದ್ದಾರೆ ಲೇಬರ್ ನೋಡ್ಕೊಳ್ಳೋದಕ್ಕೆ. ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಹೊರತು ಅವ್ರಿಗೂ ಅಷ್ಟೊಂದು ಐಡಿಯಾ ಇಲ್ಲ. ಸ್ವಲ್ಪ ಕೊಟ್ಬಿಡೋಣ ಅನ್ನೋ ಪ್ಲ್ಯಾನು ಅವರಲ್ಲಿದೆ. ಅದರಿಂದ ಹೊಸ್ದಾಗಿ ಮತ್ತೇನು ಬೆಳೆಯೋಕ್ಕೆ ಹೋಗಿಲ್ಲ. ನೀರಂತೂ ಫಸ್ಟ್ ಕ್ಲಾಸ್ ನೀರಿದೆ. ನೀವು ಏನಾದರೂ ಒಂದು ಬೆಳೆ ಬೆಳಿಬೇಕು ಅಂದರೂ ಕೂಡ ನೀರು ಮುಖ್ಯ. ಬಟ್ ಈ ಜಮೀನಂತೂ ನೀರಂತೂ ತುಂಬಾ ಚೆನ್ನಾಗಿದೆ. ಮಣ್ಣು ಬಂದು ಬ್ಲ್ಯಾಕ್ ಸಾಯಿಲ್ ಆದರೂ ಫಲವತ್ತಾಗಿದೆ. ಈ ಜಾಗದ್ದು ಬ್ಲ್ಯಾಕ್ ಸಾಯಿಲ್ ಮಣ್ಣು, ರೆಡ್ ಸಾಯಿಲ್ ಅಲ್ಲ, ಬ್ಲ್ಯಾಕ್ ಸಾಯಿಲು.
ಸುತ್ತ ಕಾಂಪೌಂಡ್ ಇದ್ದು ವಾಸಕ್ಕೆ ಮನೆಯೂ ಇದೆ, ಶೆಡ್ಡು ಇದೆ, ಬೋರು ಇದೆ, 24 hours ಕರೆಂಟು ಕೂಡ ಕನೆಕ್ಷನ್ ಇದೆ. ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. 35 lakhs per acre, 5.5 ಎಕರೆ. ಮತ್ತು ಡಿಸ್ಟೆನ್ಸು ಮೈಸೂರಿಂದ 34 ಕಿಲೋಮೀಟ್ರು, ಬೆಂಗಳೂರಿಂದ 155 ಕಿಲೋಮೀಟ್ರು. ಇದೆಲ್ಲ ಓಕೆ ಅಂದರೆ ದಯಮಾಡಿ ನೇರವಾಗಿ ಕಾಲ್ ಮಾಡ್ಬೋದು. ದಯಮಾಡಿ ಯಾವ ಊರು ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಇವೆಲ್ಲ ಕೇಳೋಕ್ಕೋಗ್ಬೇಡಿ. ಸುಮ್ಮನೆ ಅದಕ್ಕೆ ಕೇಳಿದ್ರು. ನಾನು ಇವತ್ತವರೆಗೂ ಯಾರು ಎಕ್ಸಾಕ್ಟ್ ಲೊಕೇಶನಲ್ಲಿ ಯಾವ ಊರು ಅಂತೇಳಿ ಯಾರು ಕೇಳಿದಾರೋ ಯಾರೂ ನೋಡೋಕ್ಕೆ ಬಂದಿಲ್ಲ. ಯಾರು ಫೋನ್ ಮಾಡಿದ ತಕ್ಷಣ ನಾನು ಇಷ್ಟು ಬಡ್ಜೆಟ್ ಇದೆ, ಈ ಥರ ಇದೆ ನಮ್ಮ ಒಂದು ರಿಕ್ವೈರ್ಮೆಂಟು, ಇದು ತಕ್ಕನಂಗೆ ಜಮೀನು ಇದೆಯಾ ಅಂತ ಯಾರು ಕೇಳ್ತಾರೆ ಅವರೇ ಜಮೀನು ಪರ್ಚೇಸ್ ಮಾಡೋಕ್ಕೆ ಬಂದಿರೋರು, ನೋಡೋಕ್ಕೆ ಬಂದಿರೋರು. ಕೆಲವು ಜನ ತಿಳ್ಕೊಳಕ್ಕೋಸ್ಕರ ಯಾವ ಊರು ಎಕ್ಸಾಕ್ಟ್ ಲೊಕೇಶನ್ ಯಾವುದು ಎಲ್ಲಿದೆ ಅದು ಅಂತೆಲ್ಲ ಕೇಳ್ತಾರೆ. ಅದು ಪ್ರಯೋಜನ ಇಲ್ಲ. ನಿಮ್ಗೆ ಬೇಕಾಗಿರೋದು ಜಮೀನು. ನಿಮಗೆ ಎಷ್ಟು ಎಕರೆ ಜಮೀನು ಬೇಕು, ಯಾವ ರಿಕ್ವೈರ್ಮೆಂಟ್ ನಿಮ್ಮದು ಅಂತ ಹೇಳಿದರೆ ಅದು ತಕ್ಕನಂಗೆ ಹೇಳ್ಬೋದು. ಆದ್ದರಿಂದ ದಯಮಾಡಿ ವಿಸಿಟ್ ಮಾಡಿ ನೇರವಾಗಿ ತೋರಿಸ್ಕೊಡ್ತೀನಿ ಜಮೀನು. ನಂಜನಗೂಡು ತಾಲೂಕು ರಿಜಿಸ್ಟ್ರೇಷನ್ ಇದು, ಮೈಸೂರು ಡಿಸ್ಟಿಕ್ ಬರುತ್ತೆ. ಬೋರು, ಎಲೆಕ್ಟ್ರಿಸಿಟಿ, ಫೆನ್ಸು, ಕಾಂಪೌಂಡು, ತೆಂಗಿನ ಮರ, ಅಡಿಕೆ ಮರ ಇವೆಲ್ಲ ಓವರಾಲ್ ಇದೆ. ಅದನ್ನೆಲ್ಲ ನೋಡಿ ಬನ್ನಿ, ತೋರಿಸ್ಕೊಡ್ತೀನಿ. ಒಳ್ಳೆ ಸೆಕ್ಯೂರ್ ಇರೋ ಜಾಗ. ಈ ಸುತ್ತಮುತ್ತಲ ಲೇಬರ್ ಕೂಡ ಸಿಗ್ತಾರೆ ತುಂಬ. ನಿಮಗೆ ಎಷ್ಟು 50 ಜನ ಲೇಬರ್ ಬೇಕಾದ್ರೂ ಸಿಗ್ತಾರೆ. ಹಂಗಿದೆ ಹಳ್ಳಿಗಳು ಸುತ್ತಮುತ್ತ. ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವು ಜಮೀನು ಮುಂದೆ ದೊಡ್ಡ ಲಾರಿ ಟ್ರಾಲಿನೇ ತೊಗೊಂಡು ನಿಲ್ಲಿಸ್ಬೋದು ಬೇಕಾದರೆ, ಆ ರೀತಿ ಇದೆ. ನೀವೇನಾದರೂ ಕೋಳಿ ಫಾರ್ಮ್ ಮಾಡೋದಾ ಅಥವಾ ಇನ್ನೇನಾದರೂ ಕೌ ಶೆಡ್ ಮಾಡೋದಾ ದೊಡ್ಡದಾಗಿ ಮಾಡಬೇಕು ಅಂದವ್ರಿಗೆ ತುಂಬ ಸೂಕ್ತವಾಗಿದೆ. ನೀರಿದೆ, ಎಲೆಕ್ಟ್ರಿಸಿಟಿ ಇದೆ, ಟ್ರಾನ್ಸ್ಪೋರ್ಟೇಷನ್ಗೆ ಒಳ್ಳೆ ರೋಡ್ ಇದೆ ಅಂದಮೇಲೆ ನೀವು ಖಂಡಿತ ಒಂದೊಳ್ಳೆ ಮಾಡ್ಬೋದು ಅಂದ್ಕೊತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಹೀಗೇ ಇರಲಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.